ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತಹ ಹೇಳಿಕೆ ಕೊಟ್ಟಂತಹ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರೇ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ಬೆನ್ನಲ್ಲೇ ಹೈಕಮಾಂಡ್ ಉಳಿದವರಿಗೂ ಇದೇ ದಾಟಿಯನ್ನ ಅಥವಾ ಇದೇ ದಂಡವನ್ನ ಪ್ರಯೋಗ ಮಾಡುತ್ತಾ ಅನ್ನೋದು ಪ್ರಶ್ನೆ. ಶಾಸಕ ಇಕ್ಬಾಲ್ ಹುಸೇನ್ಗೆ ಶಿಸ್ತು ಕ್ರಮದ ನೋಟಿಸ್. ಇದು ಟ್ರಯಲ್ ಅಷ್ಟೇನಾ? ಪಿಕ್ಚರ್ ಅಭಿ ಬಾಕಿ ಹೇ ಅನ್ನೋ ರೀತಿಯಲ್ಲಿ ಇದೆಯಾ? ಯಾರೇ ಮಾತಾಡಿದ್ರು ರಿಯಲ್ ಎಫೆಕ್ಟ್ ಆಗೋದು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಸಿಎಂ ಡಿಸಿಎಂ ಇಬ್ರು ಸುಮ್ಮನಿರುವಾಗ ಉಳಿದವರದ್ದು ಏನು ಅಂತ ಮುಲಾಜಿಲ್ಲದೆ ಒಂದೆರಡು ತಲೆದಂಡ ಮಾಡಿಬಿಡಿ ಅನ್ನೋ ಸಂದೇಶವನ್ನ ಕೊಡಲಾಯ್ತಾ? ಹಾಗಾದ್ರೆ ವೇದಿಕೆಯನ್ನ ಸಿದ್ಧಪಡಿಸಿ ನಾವು ಕ್ರಮ ಕೈಗೊಳ್ತೀವಿ ಅನ್ನೋ ಸ್ಪಷ್ಟ ಸಂದೇಶವನ್ನ ಎಐಸಿಸಿ ಕೆಪಿಸಿಸಿಗೆ ರವಾನೆ ಮಾಡಿದ್ಯಾ ಅಂತ, ಅಥವಾ ಸುಮ್ಮನೆ ಕಣ್ಣೊರೆಸೋ ತಂತ್ರನ ಇದು ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಶಿಸ್ತು ಸಮಿತಿಯಿಂದ ನೋಟಿಸ್ ಬರೋದು ಸರಿ, ಆದ್ರೆ ಇಲ್ಲಿ ಬಂದಿದ್ದು ಕೆಪಿಸಿಸಿ ಅಧ್ಯಕ್ಷರಿಂದ. ಉಳಿದವ್ರಿಗೂ ಕೂಡ ಸುಮ್ಮನಾಗಿಸೋ ಪ್ರಯತ್ನನ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರನ್ನ ನಾವೆಲ್ಲರೂ ಶಾಸಕರಾದಿಯಾಗಿ ಹೈಕಮಾಂಡ್ ಆದಿಯಾಗಿ ಸಿಎಂ ಮಾಡಿದ್ದಾರೆ. ಸಿದ್ದರಾಮಯ್ಯವ್ರು ಬೇಡ ಅನ್ನುವಂಥ ಮಾತನ್ನು ಇವತ್ತುವರೆಗೂ ಯಾರೂ ಹೇಳಲಿಲ್ಲ. ಅಂಥ ಪ್ರಶ್ನೆ ಯಾಕೆ ಉದ್ಭವಿಸ್ತದೆ ಇವಾಗ? ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ವಲ್ಲ, ಅದ್ರ ಬಗ್ಗೆ ಯಾಕೆ ಕ್ವಶನ್? ಇವಾಗ ನಾವು ಹ್ಯಾಪಿ ಆಗಿದ್ದೀವಿ. ನಮಗೆ ಅಲ್ಲ, ಅವ್ರಿಗೆ ಅವಕಾಶ ಕೊಡಿ ಅನ್ನುವಂಥದ್ದನ್ನ ಅವ್ರು ಕೇಳಿದ್ದಾರೆ. ಸೊ ಅವ್ರಿಗೂ ಆಗ್ತಾರೆ, ಅವ್ರಿಗೆಲ್ಲ ಅರ್ಹತೆ ಇದೆ, ಅವರು ಆಗ್ತಾರೆ ಮುಂದೆ. ಸೊ ಸದ್ಯಕ್ಕೆ ಅಂತ ಪ್ರಶ್ನೆ ಇಲ್ಲ. ಎಂಥ ವಿಚಾರಗಳು ಬಂದಾಗ ಹೈಕಮಾಂಡ್ ಮಾತಾಡ್ತಾರೆ. ಈಗ ನೋಡ್ರಿ, ಅವರು ನಮ್ಮ ನಾಯಕರು, ನಮ್ಮ ಅಧ್ಯಕ್ಷರು, ನಮಗೆ ಉಪಮುಖ್ಯಮಂತ್ರಿಗಳು, ಅವ್ರು ನಮ್ಮ ನಾಯಕರೇ. ನಾವು ಅವ್ರ ಬಗ್ಗೆ ಏನಿಲ್ಲ ಅಂತ ಹೇಳ್ತಾ ಇಲ್ಲ. ನಾಯಕತ್ವದ ಬಗ್ಗೆ ನಮ್ಮಲ್ಲಿ ಚರ್ಚೆ ಇಲ್ಲ, ಸದ್ಯಕ್ಕೆ ಆ ಥರದ ವಿಷಯ ಇಲ್ಲ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಅವ್ರದ್ದು ಕೂಡ ಪ್ರಯತ್ನ ಇದೆ. ಅವ್ರಿಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀನಿ. ನಾಳೆನೇ ಮಾಡಿಕೊಟ್ಬಿಡಿ, ಚೇಂಜ್ ಮಾಡಿಬಿಡಿ ಸಿದ್ದರಾಮಯ್ಯ ಅಂತ ನಾನು ಹೇಳಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರು 5 ವರ್ಷಗಳ ಕಾಲ ಮುಂದುವರಿತಾರಂತೆ ನಮ್ಮ ಎಲ್ಲ ಮುಖಂಡರು ಹೇಳಿಬಿಟ್ರೆ ಇದನ್ನ. ಎಲ್ಲ ಮುಖಂಡರು, ನಾನಲ್ಲ, ನಮ್ಮ ಎಲ್ಲ ಮುಖಂಡರು ಕೂಡ ಅವರೇ ಮುಂದುವರಿಸಿ. ಯಾರೋ ಒಬ್ಬರು ಹೇಳ್ತಾರಂದ್ರೆ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇರ್ತಾ. ಪಕ್ಷ ಏನಾದ್ರು ಹೇಳೈತಾ? ಅವ್ರ ವೈಯಕ್ತಿಕ ಅಭಿಪ್ರಾಯಗಳನ್ನು ಹೇಳ್ತಾರ, ಅದೇನು ತೀರ್ಮಾನನ? ವೈಯಕ್ತಿಕ ಅಭಿಪ್ರಾಯಗಳನ್ನು ಯಾವುದೇ ಕಾರಣಕ್ಕೂ ಪಕ್ಷ ಪರಿಗಣನೆ ತಗೊಳ್ಳಲ್ಲ. ಅವ್ರಿಗೆ ನೋಟಿಸ್ ಕೊಟ್ಟರೆ ಆಕ್ಷನ್ ತಗೊಂತಾರೇನು? ಪರಿಗಣನೆ ಅಲ್ಲ, ಒಳ್ಳೆ ಆಕ್ಷನ್ ತಗೊಂತಾರ ಅವ್ರ ಮೇಲೆ. ರಾಜ್ಯ ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ? ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್ ಅಲ್ಲಿ. ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತಿತ್ತು. ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ.